ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾಂ ಮಹಾತ್ರಿಪುರ ಸುಂದರಿ. ಆದಿತ್ಯ ಗ್ರೂಪ್ ಆಫ್ ಸ್ಕೂಲ್ಸ್ನ ಈ ವರ್ಷದ ಸ್ವಸ್ತಿ ಕಾರ್ಯಕ್ರಮದ ಪವಿತ್ರ ಗಳಿಗೆಯಲ್ಲಿ ವಾಗ್ದೇವಿ ತಾಯಿ ಶಾರದೆಯನ್ನು ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನ ಚಿಕ್ಕಬಳ್ಳಾಪುರ, ಕೋಲಾರ, ಹೊಸೂರು, ತುಮಕೂರು ಎಲ್ಲ ಜಿಲ್ಲೆಗಳ ಶಾಖೆಗಳ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಶ್ರೀ ಮಂಗಳನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಈ ಕ್ಷೇತ್ರದ ಶಾಸಕರಾಗಿ, ಶ್ರೀಮಠದ ಸದ್ಭಕ್ತರಾಗಿ, ತಳಿ ಪ್ರದೇಶದಲ್ಲಿ ಆ ಕಾಲದಲ್ಲಿ ಸಂಸ್ಥೆ ಅಸ್ತಿತ್ವಕ್ಕೆ ಬರಲಿಕ್ಕೆ ಬಹುವಾಗಿ ಶ್ರಮಿಸಿದಂಥ ಪ್ರಕಾಶ್ ಅವರ ಪ್ರಸ್ತುತ ತಳಿ ಕ್ಷೇತ್ರದ ಶಾಸಕರಾಗಿ ಸದಾ ಶ್ರೀಮಠದ ಅಭಿಮಾನಿಯಾಗಿ ಮತ್ತು ಭಕ್ತರಾಗಿ ಯಾವತ್ತೂ ಶ್ರೀಮಠದ ಏಳಿಗೆಯನ್ನು ಬಯಸ್ತಾ ಇರ್ತಕ್ಕಂಥ ಶಾಸಕರ ಪ್ರೀತಿಯ ರಾಮಚಂದ್ರ ಅವರೇ, ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನರೇಂದ್ರ ಬಾಬು ಅವರೇ, ಎಕ್ಸ್ ಮಿನಿಸ್ಟರ್ ಆಫ್ ದ ಸ್ಟೇಟ್ ಬಾಲಕೃಷ್ಣ ರೆಡ್ಡಿ ಅವರೇ, ಈಗ ತಾನೇ ಮಾತನಾಡಿದಂಥ ನಂದಗೋಕುಲ್ ಅವರೇ, ಬಯ್ಯಣ್ಣ, ನಮ್ಮ ನಾಗರಾಜ್ ಡೇಲಿ, ಆನಂದಯ್ಯ, ಗೋಪಾಲ್, ಬಹಳ ಜನ ಇದ್ದೀರಿ. ಅಷ್ಟೇ ಬಹಳಷ್ಟು ಮುಖ್ಯವಾಗಿ ಶ್ರೀಮಠದ ಸೇವೆಯನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ಹಲವು ಮಂದಿ ಭಕ್ತರು ಮುಂದೆ ಕೊಡ್ತಿದ್ದೀರಿ. ಈ ಸಂದರ್ಭದಲ್ಲಿ ಸ್ವಲ್ಪ ಕಾಲದ ನಂತರದಲ್ಲಿ ಇಲ್ಲಿಗೆ ಬಂದಾದ್ರಿಂದ ಒಬ್ಬರ ಅನುಪಸ್ಥಿತಿ ನಮಗೆ ಎದ್ದು ಕಾಣಿಸುತ್ತೆ. ತುಂಬ ನೋವು ಕೂಡ ಆಗುತ್ತೆ. ನಮ್ಮ ವೆಂಕಟಸ್ವಾಮಿ ಅವರು ನಮ್ಮ ಜೊತೆಯಲ್ಲಿ ಈ ಬಾರಿ ಇಲ್ಲ. ಹಿಂದೆ ಬಂದಾಗಲೆಲ್ಲ ಇಷ್ಟು ಕೈ ಅಲ್ಲಿ ಕೂತ್ಕೊಳ್ಬೇಕು, ಇಲ್ಲಿರಬೇಕು, ಅಲ್ಲಿ ಓಡಾಡಬೇಕು. ಬಸ್ ಗೈಡಿಂಗ್ ಸ್ಪಿರಿಟ್. ಪೂಜ್ಯ ಗುರುಗಳ ಕಾಲದಲ್ಲಿ ಕೂಡ ಸೇವೆಯನ್ನು ಮಾಡಿದ ಪುಣ್ಯಾತ್ಮ. ದುರದೃಷ್ಟವಶಾತ್ ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೂ ಕೂಡ ಈ ವೇದಿಕೆ ಮುಖಾಂತರ ಚಿರಶಾಂತಿಯನ್ನು ಕೋರಿ ಪ್ರಾರ್ಥನೆಯನ್ನು ಮಾಡ್ತಾ ಬಂದಂಥ ಎಲ್ಲ ಪೋಷಕ ವೃಂದದವರೇ, ಪ್ರೀತಿಯ ಮಕ್ಕಳೇ, ಮಾಧ್ಯಮ ವೃಂದದವರೇ, ಇದು ಸ್ವಸ್ತಿ ಕಾರ್ಯಕ್ರಮ. ಬಂದಂತಹ ಅತಿಥಿಗಳಿಗೆ ಇದೊಂದು ಹೊಸ ಶಬ್ದ ಥರ ಕಾಣಿಸ್ಬೋದು. ವೈ ನರೇಂದ್ರ ಬಾಬು ಎಸ್ ಚೋಸನ್ ದ ವರ್ಡ್ ಸ್ವಸ್ತಿ ಫಾರ್ ದಿಸ್ ಇಂಡಕ್ಷನ್ ಪ್ರೋಗ್ರಾಮ್. ಇದು 25ನೇ ಇಸ್ವಿಗೆ ಹೊಸ ವರ್ಷದ ಬ್ಯಾಚ್ಗಳನ್ನು, ಈ ವರ್ಷದ ಶೈಕ್ಷಣಿಕ ವರ್ಷಕ್ಕೆ ಮಕ್ಕಳನ್ನು ಇಂಡೆಕ್ಟ್ ಮಾಡ್ತಕ್ಕಂಥ, ಆಹ್ವಾನ ಮಾಡಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ನಿಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಾಲೆಗಳ ಕಾಲೇಜುಗಳಲ್ಲಿ ಒಳಗಡೆ ಬರ್ತಕ್ಕಂಥ ಮಕ್ಕಳು ಆ ವರ್ಷದ ಶೈಕ್ಷಣಿಕ ವರ್ಷಕ್ಕೆ ಸ್ವಸ್ತಿ ಕಾರ್ಯಕ್ರಮ ಅಂತ ಮಾಡ್ತಿರ್ತೇವೆ. ಅದೇ ಕಾರ್ಯಕ್ರಮ ಇಲ್ಲಿ ಕೂಡ ನಡೀತಾ ಇದೆ. ಮತ್ತು ಇಲ್ಲಿಂದ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಆಚೆಗೆ ಹೋಗ್ಬೇಕಾದ್ರೆ ಮತ್ತೊಂದು ಕಾರ್ಯಕ್ರಮ ಮಾಡ್ತಿರ್ತೇವೆ. ಅದನ್ನು ಸ್ವಸ್ತಿ ವಿಜಯ ಅಂತ ಮಾಡ್ತೇವೆ. ವಾಟ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ವಸ್ತಿ ಆ್ಯಂಡ್ ಸ್ವಸ್ತಿ ವಿಜಯ? ವೈ ದಟ್ ಇಂಡಕ್ಷನ್ ಪ್ರೋಗ್ರಾಮ್ ಶುಡ್ ಬಿ ಕಾಲ್ಡ್ ಆಸ್ ಎ ಸ್ವಸ್ತಿ? ಸೊ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾವು ಏನೇ ಮಾಡಲಿಕ್ಕೆ ಹೊರಟರೂ ಕೂಡ ಕೆಟ್ಟದಾಗಲಿಕ್ಕೆ ಯಾರು ಕೂಡ ಪ್ರಾರಂಭ ಮಾಡೋದಿಲ್ಲ. ವಿದ್ಯೆ ಆಗ್ಬೋದು, ವ್ಯವಹಾರ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ನಾವು ಕೈಗೊಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ, ಕಾರ್ಯಗಳಲ್ಲಿಯೂ ಶುಭವಾಗಲಿ ಅಂತಲೇ
ಎಲ್ಲ ಪ್ರಾರಂಭ ಮಾಡ್ತಾರೆ. ಅದಕ್ಕೋಸ್ಕರ ನಮ್ಮ ಮಕ್ಕಳು ತಮ್ಮ ಬದುಕಿನ ಯಾತ್ರೆಯನ್ನು ಈ ಜಗತ್ತಿನ ಜಾತ್ರೆಯಲ್ಲಿ ಕಳೀತಕ್ಕಂಥ ಸಂದರ್ಭದಲ್ಲಿ ಕಲಿಯುವ ವಿದ್ಯೆ ಶುಭಕರವಾಗಿರಬೇಕು. ಇಟ್ ಶುಡ್ ಬಿ ಆಸ್ಪೀಸಿಯಸ್, ಇಟ್ ಶುಡ್ ಬಿ ಹೋಲಿ. ಆಗಿದ್ದದ್ದೇ ಆದರೆ ಕಲಿತದ್ದು ಸ್ವಸ್ತಿಯಾಗಿದ್ದರೆ, ಶುಭವಾಗಿದ್ದದ್ದೇ ಆದರೆ ಮುಂದೆ ನಮ್ಮ ಬದುಕು ಶುಭಕರವಾಗಿರ್ತದೆ, ನಮ್ಮ ಬದುಕಿನ ವಿಜಯವೂ ಕೂಡ ಶುಭಕರವಾಗಿರ್ತದೆ. ತಿನ್ನುವ ಅನ್ನ ಹೊಟ್ಟೆಗೆ ಹಾಕ್ತೀವಲ್ಲ, ಆ ಅನ್ನ ಶುಭವಾಗಿದ್ದರೆ ಬರ್ತಕ್ಕಂಥ ಎನರ್ಜಿಯೂ ಕೂಡ ಶುಭಕರವಾಗೇ ಇರ್ತದೆ. ತಿನ್ನುವ ಅನ್ನವೇ ಕೆಟ್ಟದ್ದಾದರೆ ಪರಿಣಾಮ ನಿಮಗೆ ಗೊತ್ತಿದೆ. ಅದೇ ರೀತಿ ನಾವು ಕಲಿಯುವಂಥ ವಿದ್ಯೆ ಶುಭಕರವಾದಂಥ ವಿದ್ಯೆ ಆದದ್ದೇ ಆದರೆ ಅಂತಹ ವ್ಯಕ್ತಿ ಶುಭಕರವಾಗಿರ್ತಕ್ಕಂಥ ರೀತಿಯಲ್ಲಿ ಸಮಾಜಕ್ಕೆ ಆಸ್ತಿ ಆಗ್ತಾನೆ. ಸಚ್ ಪರ್ಸನ್ ಈಸ್ ಗೋಯಿಂಗ್ ಟು ಬಿಕಮ್ ದ ರಿಯಲ್ ಅಸೆಟ್ ಫಾರ್ ದ ಸೊಸೈಟಿ ಇನ್ ಪಾಸಿಟಿವ್, ಕನ್ಸ್ಟ್ರಕ್ಟಿವ್ ಆ್ಯಂಡ್ ಕ್ರಿಯೇಟಿವ್ ವೇ. So keeping these two things in the mind, in our Adhyachunching Shikshan Trust, which is simulated over year 2, we have named induction program as Swasti, and the validatory program is the time when students will go out from the institution in the name of the graduation or the convocation. Such programs are called as Swasti Vijaya. Okay, Swasti ಮಂಗಳಕರವಾಗಿರೋದನ್ನ ಕಲಿತೇವೆ. ನಮ್ಮಲ್ಲಿ ಹೇಳ್ತೇವೆ ನೋಡಿ, ನಮ್ಮಲ್ಲಿ ಒಂದು ಮಂತ್ರ ಉಂಟು, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇ ಮಾಕ್ಷಭಿರ್ಯಜತ್ರಾಃ ಸ್ಥಿರೈ ಅಂಗೈ. ಏನು ಹೇಳ್ತೇವೆ? ಭದ್ರಂ ಕರ್ಣೇಭಿಃ, ನನ್ನ ಕಿವಿಯಿಂದ ಒಳ್ಳೆಯದನ್ನೇ ಕೇಳಲಾಗಿ, ಸ್ವಸ್ತಿಯ ಶುಭವಾದದ್ದನ್ನೇ ಕೇಳುವಂತ ಹಾಗೆ, ಕಣ್ಣಿನಿಂದ ಒಳ್ಳೆಯದನ್ನೇ ನೋಡುವ ಹಾಗೆ ಆಗಲಿ, ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ ಕೂಡ ಒಳ್ಳೆಯದೇ ಆಗಲಿ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇ ಮಾಕ್ಷಭಿರ್ಯಜತ್ರಾಃ. ಈ ರೀತಿ ನಮ್ಮ ವೇದ ಮಂತ್ರಗಳು ಇದನ್ನೇ ಹೇಳಿಕೊಟ್ಟಿವೆ. ಅದಕ್ಕೆ ಪ್ರಾರಂಭದಲ್ಲಿ ಕಲಿಯುವ ಸಂದರ್ಭದಲ್ಲಿ ಶುಭವಾದದನ್ನು ಕಲಿತದ್ದೇ ಆದರೆ ಬದುಕೆಲ್ಲವೂ ಕೂಡ ಶುಭದಿಂದ ಕೂಡಿರುತ್ತೆ. ಇದಕ್ಕೋಸ್ಕರ ಶುಭದ ಕಲಿಕೆಯ ಪ್ರಾರಂಭ ಇವತ್ತು ಆಗಿದೆ. ಇಲ್ಲಿಂದ ಹೋಗಬೇಕಾದ್ರೆ ವಿಜಯ ಬೇಕಲ್ವಾ? ನಾವು ಏನೇ ಬಿಸ್ನೆಸ್ ಮಾಡಿದ್ರು, ಏನೇ ಓದಿದ್ರು ಕೂಡ ದೇ ಶುಡ್ ಬಿ ಸಕ್ಸಸ್ ಅಟ್ ದ ಲೇಟ್. ದೇ ಶುಡ್ ಬಿ ಸಕ್ಸಸ್. ಕೈಗೊಂಡಂಥ ಬಿಸ್ನೆಸ್ ಸಕ್ಸಸ್ ಆಗಲಂತ ಇಫ್ ಇಟ್ ಈಸ್ ಫೇಲ್ಯೂರ್ ಯಾರು ಕೂಡ ಸೆಲೆಬ್ರೇಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಕೈಗೊಂಡಂಥ ಯಾವುದೇ ಕಾರ್ಯ, ಕಲಿತಂಥ ವಿದ್ಯೆ ಕೊನೆಗೆ ವಿಜಯವನ್ನು ತಂದುಕೊಡ್ಬೇಕು. ಆ ವಿಜಯ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡಿಕೊಡುವಂಥದ್ದಾಗಬೇಕು. ಅದರ ಬದಲು ನಾವು ಕಂಡು ಹಿಡಿದುಕೊಟ್ಟಂಥ ವಿಜ್ಞಾನ ಮತ್ತು ಅದರ ಫಲಿತಾಂಶಗಳು ಜಗತ್ತಿಗೆ ಪೂರಕವಾಗಿ, ರಚನಾತ್ಮಕವಾಗಿ, ಗುಣಾತ್ಮಕವಾಗಿ ಇಲ್ಲದೆ ಅದು ಡಿಸ್ಟ್ರಕ್ಟಿವ್ ಆಗಿದ್ದದ್ದೇ ಆದರೆ ಅಂತಹ ಕಲಿಕೆ, ಅಂತಹ ಜ್ಞಾನ ಜಗತ್ತಿಗೆ ಮಾರಕ ಆಗುತ್ತೆ. ಎಷ್ಟೋ ಬಾರಿ ಒಳ್ಳೆಯದನ್ನೇ ಕಲಿತು ಕೊಡ್ತಾರೆ, ಅದನ್ನು ಉಪಯೋಗಿಸ್ಬೇಕಾದ್ರೆ ಕೆಟ್ಟದಾಗಿ ಉಪಯೋಗಿಸ್ತಾರೆ. ಎಲ್ಲ ರೈತರುಗಳು ಕೂಡ ದ್ರಾಕ್ಷಿಯನ್ನು, ಆಲೂಗಡ್ಡೆಯನ್ನು ಒಳ್ಳೆಯದಾಗಲಿ ಅಂತಲೇ ಬೆಳೀತಾರೆ. ಯಾರಾದರೂ ಕೆಟ್ಟದಾಗಿದ್ದರೆ ಬೆಳೀತಾರ? ಪ್ರಕೃತಿಯಿಂದ ಬಂದದ್ದನ್ನು ಹಾಗಾಗಿ ತಿಂದದ್ದೇ ಆದರೆ ದ್ರಾಕ್ಷಿಯನ್ನು ತುಂಬ ಚೆನ್ನಾಗಿರುತ್ತೆ. ಆದರೆ ಆ ದ್ರಾಕ್ಷಿ ನಾವೇನು ಮಾಡ್ತೇವೆ? ಕೊಡಿಸಿ 3-4 ವರ್ಷ ಹಾಳು ಮಾಡಿ ಅದನ್ನು ಕೆಟ್ಟದ್ದು ಮಾಡಿ ಅದನ್ನು ವೈನ್ ಮಾಡ್ತೇವೆ. ಈಗ ಹೇಳಿ, ದ್ರಾಕ್ಷಿ ತಿಂದವರು ಯಾರು ಕೂಡ ತಲೆ ತಿರುಗಿ ಆರೋಗ್ಯ ಹಾಳು ಮಾಡ್ಕೊಳೋದಿಲ್ಲ. ಅದೇ ದ್ರಾಕ್ಷಿಯಿಂದ ಆದಂಥ ಹೆಂಡ ಕುಡಿದವರು, ವೈನ್ ಕುಡಿದವರು ಹೆಂಗೆಂಗೋ ಆಗ್ತಾರೆ. ಅದೇ ರೀತಿ ಜ್ಞಾನವನ್ನು ಕೂಡ ಸರಿಯಾದ ರೀತಿ ಉಪಯೋಗಿಸಿದ್ದೆ ಆದರೆ ದೇಹ, ಮನಸ್ಸು, ಬುದ್ಧಿ ಮತ್ತು ಆತ್ಮದ ಸ್ವಾಸ್ಥ್ಯತೆಗೆ ನೆರವಾಗುತ್ತೆ. ಅದನ್ನೇನಾದರೂ ದ್ರಾಕ್ಷಿಯನ್ನು ಕೊಳೆಸಿ ವೈನ್ ಮಾಡ್ದಂಗೆ ಮಾಡಿದ್ದೆ ಆದರೆ ಅದು ಡಿವೈನ್ ಆಗೋದಿಲ್ಲ, ಅದು ಗಲೀಜ್ ಆಗ್ತದೆ. ಹಾಗೆ ವಿದ್ಯೆ ಕೂಡ. ಅದಕ್ಕೆ ಈ 2 ಶಬ್ದಗಳನ್ನು ಇಟ್ಟು ನಿಮ್ಮ ಸಂಸ್ಥೆಗಳಲ್ಲಿ ಸ್ವಸ್ತಿ ಮತ್ತು ಸ್ವಸ್ತಿ ವಿಜಯ. ಜಗತ್ತಿನಲ್ಲಿ ವಿಜಯ ಸಿಗುತ್ತೆ, ಒಬ್ಬ ಕಳ್ಳನಿಗೂ ಕೂಡ ಸಕ್ಸಸ್ಸನ್ನು ಸಿಗುತ್ತೆ. ಬಿಕಾಸ್ ಕೆಟ್ಟ ವ್ಯಕ್ತಿಯೂ ಕೂಡ ಆಲ್ವೇಸ್ ಈಸ್ ಅಸ್ಪೈರಿಂಗ್ ಟು ಗೆಟ್ ದ ಸಕ್ಸಸ್ ಓನ್ಲಿ. ಬಟ್ ವಾಟ್ ಇಸ್ ದ ಕೈಂಡ್ ಆಫ್ ಸಕ್ಸಸ್ ಈಸ್ ಗೋಯಿಂಗ್ ಟು ಗೆಟ್? In what way such kind of success is going to build and make the society? Is it going to be really helpful? Is it going to wipe out the tears and the pain in the hearts of the people? No. If it is going to add some more pains and the suffering and the miseries into the society, then such knowledge can be called as a ಸ್ವಸ್ತಿ ವಿಜಯ. ಅದು ವಿಜಯ ಆಗಲಿಕ್ಕೆ ಸಾಧ್ಯ ಆಗಲ್ಲ. ವಿಜಯ ಆಗ್ಬೋದು, ಅದು ಸ್ವಸ್ತಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಇಂತಹದ್ದು ಪರಂಪರೆಯ ಹೆಸರನ್ನು ಇಟ್ಟುಕೊಂಡು
ಅದೇ ಪರಂಪರೆ ಜ್ಞಾನವನ್ನು ಇಲ್ಲಿ ಕೂಡ ತಾವು ಇಟ್ಕೊಂಡಿದ್ರಿ. ತುಂಬ ತುಂಬ ಸಂತೋಷ. ನರೇಂದ್ರ ಬಾಬು ಹೇಳಿ ಕೇಳಿ ಶ್ರೀಮಠದ ಸದ್ಭಕ್ತ ನಿಮ್ಮಗಳ ಹಾಗೆ ನೀವೆಲ್ಲರೂ ಕೂಡ ಶ್ರೀಮಠದ ಮಾರ್ಗದರ್ಶನದಲ್ಲಿ ನಿಮ್ಮ ಮಾರ್ಗದಲ್ಲಿ ಬೆಳೀತಾ ಇದ್ದೀರಿ. ನಾನೇನು ನೆನಪುಟ್ಟು 5-6 ವರ್ಷದ ಹಿಂದೆ ಈ ಭಾಗದಲ್ಲಿ ಶಾಲೆಯಿಂದ ನಮ್ಮ ವೆಂಕಟಸ್ವಾಮಿ ಅವರು ಕೊಡಿಸಿದ ಶಾಲೆ ಇನ್ನೂ ಪ್ರಾರಂಭ ಮಾಡಿಲ್ಲ ಶಿಕ್ಷಕ ಅಂತ ಹೇಳಿ ಗಲಾಟೆ ಮಾಡಬೇಕಾದ್ರೆ ಅದು ಮಾಡೋಣ ಕರೋನಾ ಬಂದಿದೆ. ಅದೇ ಹೊತ್ತಿನಲ್ಲಿ ನಿಮ್ಮ ಮಂಗಣ್ಣ ಸ್ವಾಮಿಗಳು ನರೇಂದ್ರ ಬಾಬು ಎಲ್ಲ ಬಂದು ಇಲ್ಲೊಂದು ಶಾಲೆ ಇದೆ, ನೀವು ಯಾಕೆ ತೆಗೆದುಕೊಳ್ಬಾರ್ದು ಮಠಕ್ಕೆ ಹಾಗೆ ಅಂತ. ನಾವು ಸನ್ಯಾಸಿಗಳು ಹೇಳಿ ಕೇಳಿ ಜ್ಞಾನ ಕೊಡಲಿಕ್ಕೆ ಬಂದವರು. ಯಾರಿಗೆ? ಜಗತ್ತಿಗೆ. ಯಾವ ಜ್ಞಾನ? ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಕೊಡುವುದಕ್ಕೂ ಪೂರ್ವದಲ್ಲಿ ಒಂದು ಸ್ವಲ್ಪ ಮೇಲಕ್ಕೆ ಎತ್ತೋಣ ಸಾಮಾಜಿಕವಾಗಿ ಅಂತ ಹೇಳಿ ಪೂಜ್ಯಗುರುಗಳು 74ನೇ ಇಸ್ವಿಯಿಂದ ಪ್ರಾರಂಭಿಸಿದಂಥ ಈ ಆಧುನಿಕ ವಿದ್ಯೆಯ ಜ್ಞಾನದ ಒಂದು ಯಾತ್ರೆ ಪ್ರಾರಂಭ ಆದದ್ದು ಇವತ್ತಿಗೆ 1,65,000-70,000 ಜನ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಆಗಿದೆ. ಆದರೆ ದ ರಿಯಲ್ ಪರ್ಪಸ್, the real goal, the real mission and the vision of any organization of the spirituality should be to give the internal or the metaphysical knowledge. ಹೌದಲ್ವಾ? ಈ ಜ್ಞಾನವನ್ನು ಕೊಡಲಿಕ್ಕೆ ಬಹಳಷ್ಟು ಶಾಲೆಗಳನ್ನು ಸಿಗ್ತವೆ. ಇತ್ತೀಚೆಗಂತೂ ಎಲ್ಲ ಒಳ್ಳೆ ಶಾಲೆಗಳು ಬರ್ತವೆ. ಸ್ವಾಮಿಗಳೇ ಬರಬೇಕು ಅಂತ ಏನಿಲ್ಲ, ಎಂಥವ್ರು ಬೇಕಾದ್ರೂ ಶಾಲೆ ಮಾಡ್ತಾರೆ. ಒಂದು ಕಾಲ ಇತ್ತು. ಯಾವ ಕಾಲ? ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ದ ಟೋಟಲ್ ಲಿಟ್ರೇಸಿ ಆಫ್ ಅವರ್ ಕಂಟ್ರಿ ವಾಸ್ ಸಮ್ವೇರ್ ಅರೌಂಡ್ 15-20%. ಹೌದಾ? ಆ ಸ್ವಾತಂತ್ರ್ಯ ಕೊಡೋ ಟೈಮ್ನಲ್ಲಿ ಚರ್ಚೆಯಲ್ಲಿ ಹೇಳಿದಂತೆ. ಯಾವ ಚರ್ಚೆ? ಬ್ರಿಟಿಷ್ನವ್ರು ಮಹಾತ್ಮ ಗಾಂಧೀಜಿಯವರಿಗೆ, ಅಲ್ರಿ ಗಾಂಧೀಜಿಯವರೇ, ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೇಳ್ತಾ ಇದ್ದೀರಲ್ಲ, ನಿಮ್ಮ ಬೇಸರ ಅನ್ಸೋದಿಲ್ಲ? ನಿಮ್ಮ ದೇಶದಲ್ಲಿ 5% ಕೂಡ ಅಕ್ಷರ ಕಲ್ತಿರ್ತಕ್ಕಂಥ ಮಂದಿ ಇಲ್ಲ. ಸಚ್ ಎ ಇಲಿಟ್ರೇಟ್ ಕಂಟ್ರಿ ಈಸ್ ಯುವರ್ಸ್. ಫಾರ್ ಸಚ್ ಎ ಕಂಟ್ರಿ ಹೌ ಕಮ್ ವಿತ್ ವಾಟ್ ಕರೇಜ್ ಅಂಡ್ ದ ಕಾನ್ಫಿಡೆನ್ಸ್ ಯು ಹ್ಯಾವ್ ಬಿನ್ ಆಸ್ಕಿಂಗ್ ದ ಇಂಡಿಪೆಂಡೆನ್ಸ್ ಅಂತ ಹೇಳಿದಂತೆ. ಆದರೆ ನಮ್ಮ ದೇಶದಲ್ಲಿ ನೆನಪಿರಲಿ, 17ನೇ ಶತಮಾನದವರೆಗೂ ಇಡೀ ಜಗತ್ತಿನ ಶ್ರೀಮಂತ ದೇಶವಾಗಿದ್ದಂಥದ್ದು ನಮ್ಮದು. ಜಗತ್ತಿನ ಎಕಾನಮಿಗೆ ಮೋರ್ ದೆನ್ 25% ಆಫ್ ದ ಕಾಂಟ್ರಿಬ್ಯೂಷನ್, GDP ಕಾಂಟ್ರಿಬ್ಯೂಷನ್ ಯೂಸ್ ಟು ಬಿ ಫ್ರಮ್ ಅವರ್ ಕಂಟ್ರಿ. ಮತ್ತು ಜ್ಞಾನದಲ್ಲಿ ಕೂಡ ಸಾಕಷ್ಟು ಎತ್ತರಕ್ಕೆ ಹೋಗಿದ್ದಂಥದ್ದು. ಬಿಕಾಸ್ ಆಫ್ ಸೋ ಮೆನಿ ಇನ್ವೆನ್ಷನ್ಸ್ ಅಂಡ್ ಸೋ ಮೆನಿ ಅದರ್ ರೀಸನ್ಸ್ ವಿ ಆರ್ ಸಕಮ್ ಟು ದಿಸ್ ಲೆವೆಲ್. ಅದಕ್ಕೆ ಅಂತಹ ಒಂದು ಸ್ಥಿತಿ ಸ್ವಾತಂತ್ರ್ಯ ಬಂದಾಗ ಏನಿತ್ತಲ್ಲ, ಅಂತಹ ಸ್ಥಿತಿಯಿಂದ ಇಂತಹ ಸ್ಥಿತಿಗೆ ಬರಲಿಕ್ಕೋಸ್ಕರ ಸರ್ಕಾರಗಳ ಜೊತೆಯಲ್ಲಿ, ಇಂತಹ ವ್ಯವಸ್ಥೆಗಳ ಜೊತೆಯಲ್ಲಿ ಮಠ ಮಂದಿರಗಳು ಕೂಡ ತಮ್ಮ ಸಾಧನೆಯನ್ನು, ತಮ್ಮ ತಪಸ್ಸನ್ನು, ತಮ್ಮ ಜ್ಞಾನ ಪರಂಪರೆ ಸ್ವಲ್ಪ ಪಕ್ಕಕ್ಕಿಟ್ಟು ಆಧುನಿಕವಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಡಲಿಕ್ಕೆ ಬಹಳಷ್ಟು ಮುಂದಿತ್ತು. ಇನ್ನು ಮೇಲೆ ನಾವು ಮಠಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂತಂದರೆ, ಆಧುನಿಕ ವಿದ್ಯೆಯನ್ನು 85-90% ಕಲ್ತಿರ್ತಕ್ಕಂಥ ನಮ್ಮ ದೇಶದ ಮಂದಿಗೆ ದಾರಿ ತಪ್ಪಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜಗತ್ತಿನ ವಿವಿಧ ದಿಕ್ಕುಗಳಲ್ಲಿ, ದಿಶೆಗಳಲ್ಲಿ ಹೊರಮುಖವಾಗಿ ಓಡ್ತಾ ಇರ್ತಕ್ಕಂಥ ನಮ್ಮ ಜನಗಳನ್ನು ಸ್ವಲ್ಪ ಒಳಮುಖವಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಒಂದಿಷ್ಟು ವಿದ್ಯೆ ಬೇಕಲ್ವ? ಅದನ್ನು ನಮ್ಮ ಆಧುನಿಕ ಭಾಷೆಯಲ್ಲಿ ಮೆಟಾಫಿಸಿಕಲ್ ನಾಲೆಡ್ಜ್ ಅಂತ ಕರೀತಾರೆ. ಫಿಸಿಕಲ್ ನಾಲೆಡ್ಜ್ ಎಲ್ಲವೂ ಕೂಡ ಸೇರುತ್ತೆ. ಮೆಟಾಫಿಸಿಕಲ್ ನಾಲೆಡ್ಜ್ ಇಸ್ ನಥಿಂಗ್ ಬಟ್ ಸ್ಪಿರಿಚುವಲ್ ನಾಲೆಡ್ಜ್. ಅಂತಹ ಆಧ್ಯಾತ್ಮಿಕ ವಿದ್ಯೆಯನ್ನು ಕೊಡಲಿಕ್ಕೆ ನಾವು ಮುಂದೆ ಮಾಡ್ತೇವೆ. ಇನ್ಮೇಲೆ ನೀವೆಲ್ಲರೂ ಕೂಡ ವಿದ್ಯಾಶಾಲೆಗಳನ್ನು ಸ್ಟಾರ್ಟ್ ಮಾಡಿ, ಈಗಾಗಲೇ ಸಾಕಷ್ಟು ಸಂಸ್ಥೆಗಳು ಆದರೂ ಕೂಡ ನಾವು ಸ್ಟಾರ್ಟ್ ಮಾಡ್ತೇವೆ ಅಂತಲ್ಲ. ಮೋರ್ ಆ್ಯಂಡ್ ಮೋರ್ ಯು ಪೀಪಲ್ ಶುಡ್ ಎಕ್ಸ್ಪೆಕ್ಟ್ ಫ್ರಮ್ ಅಸ್ ಅಬೌಟ್ ಸ್ಪಿರಿಚುವಲ್ ನಾಲೆಡ್ಜ್ ಅಂತ ಮೆಟಾಫಿಸಿಕಲ್ ವಿಷಯ. ಅಂಥದ್ರ ಕಡೆ ನೀವು ಗಮನ ಕೊಡಿ. ನರೇಂದ್ರ ಬಾಬು ಅಂತ ಕೇಳಿದಾಗ ಅವ್ರಿಗೆ ಹೇಳಿದ್ವಿ, ನಾವು ಎಲ್ಲಿ ಬೇಕಾದ್ರೂ ಮಾಡ್ತಿರ್ತೀವಪ್ಪ, ನೀವು ಬೇರೆ 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 ಕೆಲಸ ಮಾಡ್ಕೊಂಡು ಓಡಾಡಕ್ಕೆ ಹೋಗ್ಬಿಡಿ, ನೀವೇ ಯಾಕೆ ಮಾಡಬಾರ್ದು ಅಂತ ಹೇಳಿ ಸಂಸ್ಥೆಯನ್ನು ಅವರೇ ತೆಗೆದುಕೊಂಡು ಮಾಡಿ ಇವತ್ತು ಉತ್ತಮವಾದ ರೀತಿಯಲ್ಲಿ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ತುಂಬ ಸಂತೋಷ ಆಗಿದೆ. ಖುಷಿ ಏನಪ್ಪ ಅಂತಂದರೆ, ಅವರ ಮಕ್ಕಳು 2 ಗಂಡು ಮಕ್ಕಳಿದ್ದಾರೆ, ಹೌದಿಲ್ಲ? ಇಬ್ಬರು ಹೈಲಿ ಎಜುಕೇಟೆಡ್ ಗೈಸ್. ಒಬ್ಬ CA ಮಾಡಿದ್ದಾರೆ. ಮೊನ್ನೆ ಕೇಳಿದೆ, ವಾಟ್ ಇಸ್ ದಟ್ ಯು ಆರ್ ಡೂಯಿಂಗ್? ಹುಡುಗ ಹೇಳಿದ, ಐ ಹ್ಯಾವ್ ಬಿನ್ ಟೇಕಿಂಗ್ ಕೇರ್ ಆಫ್ ದ ಇನ್ಸ್ಟಿಟ್ಯೂಷನ್. ಅಪ್ಪ ಇದು ಅಂತ ಹೇಳಿದರೆ, no, actually this should be a new age institution. Within 10 years I wish to see this institution should grow to the sky high, with which our children of this area should not move away from the locality, being over here. ಇಲ್ಲೇ ಇದ್ದುಕೊಂಡು ಸಂಸ್ಥೆಯಲ್ಲಿ, ನಮ್ಮ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಕಲಿತು ಎಲ್ಲೂ ಹೋಗದ ಹಾಗೆ ವಿಶ್ವಮಟ್ಟದ ವಿದ್ಯೆಯನ್ನು ಕೊಡಲಿಕ್ಕೋಸ್ಕರ ಐ ಹ್ಯಾವ್ ಡೆಡಿಕೇಟೆಡ್ ಮೈ ಸೆಲ್ಫ್, ಐ ಹ್ಯಾವ್ ಇನ್ವೆಸ್ಟೆಡ್ ಮೈ ಎನರ್ಜಿ ಇನ್ ದ ಟೈಮ್ ಫಾರ್ ದಿಸ್ ಕಾಸ್ ಅಂತ ಹೇಳಿದ್ರೆ ತುಂಬ ಖುಷಿ ಅನ್ನಿಸ್ತು. ಆ ಹುಡುಗನೂ ಕೂಡ ಒಂದು ಧನ್ಯವಾದವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದಿದ್ರಿ. ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ, ಆ ಮಕ್ಕಳಿಗೆ ಬೇರೊಂದು ಸಂದರ್ಭದಲ್ಲಿ ತುಂಬ ಸನಿಹದಲ್ಲಿ ಕೂಡಿಸ್ಕೊಂಡು ಆ ಮಕ್ಕಳಿಗೆ ಮಾತನಾಡ್ತಕ್ಕಂಥ ಸಂದರ್ಭವನ್ನು ನಾನು ಪಡ್ಕೊಳ್ತೇವೆ ಅಂತ ಹೇಳಿ ಸಾಕಷ್ಟು ಜನ ಪೋಷಕರು ಬಂದಿದ್ರಿ. ನಮ್ಮ ಅಪ್ಪ ಅಮ್ಮಂದರಿಗೆ ಅಂದರೆ ಪೋಷಕರಿಗೆ ತುಂಬ ದೊಡ್ಡ ಆಸ್ತಿ ಇದೆ. ಯಾವುದು? ಮನೆಯ ಬೇಕು, ಆಸ್ತಿ ಬೇಕು, ಎಲ್ಲವೂ ಸರಿನೇ. ನಿಜವಾದ ಆಸ್ತಿ ಯಾರಪ್ಪ ಅಂತಂದರೆ ನಮ್ಮ ಮಕ್ಕಳು.
ಆ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಆಸ್ತಿ ಯಾವುದಪ್ಪ ಅಂದರೆ ಜ್ಞಾನ ಮತ್ತು ಆಧುನಿಕ ವಿದ್ಯೆ. ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ಹೇಳ್ತಿದ್ದು ಏನು ಹೇಳ್ತಿದ್ರು? ಸೊ ವಾಟ್ ಇಸ್ ದಟ್ ಎಜುಕೇಶನ್ ಅಂತ ಒಂದು ಡೆಫಿನೇಷನ್ ಕೊಡ್ತಾ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎಜುಕೇಶನ್ ಈಸ್ ದಟ್ ವಿಚ್ ಈಸ್ ಗೋಯಿಂಗ್ ಟು ಫಾರ್ಮ್ ದ ಕ್ಯಾರೆಕ್ಟರ್. ಯಾವುದು ಸೌಶಲ್ಯವಾಗಿರ್ತಕ್ಕಂಥ ಗುಣವನ್ನು ಶೀಲವನ್ನು ರೂಪಿಸುತ್ತೋ ಅದು ಎಜುಕೇಶನ್. ಎಜುಕೇಶನ್ ಇಸ್ ದಟ್ ವಿಚ್ ಈಸ್ ಗೋಯಿಂಗ್ ಟು ಗಿವ್ ಅಸ್, ವಿಚ್ ಈಸ್ ಗೋಯಿಂಗ್ ಟು ಮೇಕ್ ದ ಪರ್ಸನ್ ಟು ಹ್ಯಾವ್ ದ ಕ್ಯಾರೆಕ್ಟರ್. ಅಟ್ ದ ಸೇಮ್ ಟೈಮ್ ನಮಗೆ ದೇಹವನ್ನು ಚೆನ್ನಾಗಿ ಕಾಣಿಸುತ್ತೆ. ನಿಜವಾಗಿ ಕೂಡ ಬದುಕನ್ನು ಕಟ್ಟಿಕೊಡ್ತಕ್ಕಂಥದ್ದು ಯಾವುದು ಗೊತ್ತಾ? ನಮ್ಮ ಮನಸ್ಸು. ಅವ್ರು ಹೇಳ್ತಾರೆ ಮೇಯರ್ ಮೆಂಟಲ್ ಸ್ಟ್ರೆಂತ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ಅಟ್ ದ ಸೇಮ್ ಟೈಮ್ ವೇರ್ ದ ಇಂಟೆಲೆಕ್ಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸ್ಪ್ಯಾಂಡೆಡ್ and the education is that which is going to make the person to stand on his own. What does it mean? ವಿದ್ಯೆ ಅಂತಂದರೆ ಗುಣ ಸೌಶಲ್ಯವನ್ನು ಸಂಸ್ಕಾರವನ್ನು ಕೊಡುವಂಥದ್ದಾಗಬೇಕು, ಮನಸ್ಸು ವಿಶಾಲ ಆಗಬೇಕು, ಅದರ ಗಟ್ಟಿ ಆಗಬೇಕು, ಮತ್ತು ಬುದ್ಧಿ ಇರ್ತಕ್ಕಂಥದ್ದು ಶುದ್ಧವಾಗಿ ಹರಡುವಂಥದ್ದಾಗಬೇಕು. ಜೊತೆಗೆ ಯಾವ ವಿದ್ಯೆಯನ್ನು ಕಲಿತದ್ದೇ ಆದರೆ ವ್ಯಕ್ತಿ ಈ ವಿದ್ಯೆಯನ್ನು ಕಲಿತ ಮೇಲೆ ಸಮಾಜಕ್ಕೆ ಮನೆಗೆ ಭಾರ ಆಗದೆ, ಮಾರಕ ಆಗದೆ, ಭಾರ ಅಷ್ಟೇ ಅಲ್ಲ, ಭಾರ ಆದರೂ ಪರವಾಗಿಲ್ಲ, ಮಾರಕ ಆಗಬಾರ್ದು. ಭಾರವಾಗದೆ ಮಾರಕವಾಗದೇನೆ ತಾನು ತನಗೆ ಆಸ್ತಿ ಆಗ್ತಾನೋ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಾನೋ ಅದು ವಿದ್ಯೆ ಅಂತ ವಿವೇಕಾನಂದ ಕೊಟ್ಟದ್ದು. ಅವ್ರ ಮಾತನ್ನು ಮತ್ತೊಮ್ಮೆ ಕೇಳಿ, ಎಜುಕೇಶನ್ ಇಸ್ ದಟ್ ವಿಚ್ ಇಸ್ ಗೋಯಿಂಗ್ ಟು ಗಿವ್ ದ, ವಿಚ್ ಇಸ್ ಗೋಯಿಂಗ್ ಟು ಫಾರ್ಮ್ ದ ಕ್ಯಾರೆಕ್ಟರ್, and mental strength is going to be increased, and intellect is going to be expanded, and by which one is going to stand on his own. ಇವತ್ತೇನಾಗಿದೆ, ನಮ್ಮ ರಾಮಚಂದ್ರ ಅವ್ರು ಹೇಳ್ತಾರೆ, ಸ್ವಾಮಿ ಶುಡ್ ಕಮ್ ಓವರ್ ಟು ಎಸ್ಟಾಬ್ಲಿಷ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜಸ್ ಅಂತ. ಮೋಸ್ಟ್ಲಿ ಅವ್ರಿಗೆ ಯಾಕೆ ಅನಿಸಿದೆ ಅಂತಂದರೆ, ಅವ್ರ ಮಗಳನ್ನ ಬೆಂಗಳೂರಿನ ನಿಮ್ಮ ಆದಿಚುಂಚನಗಿರಿ BGS ಮೆಡಿಕಲ್ ಕಾಲೇಜ್ಗೆ ಮಾಸ್ಟರ್ ಡಿಗ್ರಿ ತಂದು MD ಮಾಡಿಸ್ತಾ ಇದ್ದಾರೆ. ಇಲ್ಲೇ ಇದ್ದಿದ್ರೆ ಇಲ್ಲೇ ಮಾಡಿಸ್ಬೋದಾಯ್ತಲ್ಲ ಅಂತ ನಿಮ್ಮ ಆಸೆ ಇತ್ತು ಅಂತ ಕಾಣಿಸುತ್ತೆ. ಅದೇನೇ ಇಟ್ಕೊಂಡ್ರೂ ಕೂಡ ಆ ಸಂಸ್ಥೆಗಳು ಖಂಡಿತ ಬೆಳಿಬೇಕಾಗುತ್ತೆ. ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿಗೆ ಬಂದು ನಿಮ್ಮೆಲ್ಲರನ್ನು ಕೂಡ ನೋಡ್ತಕ್ಕಂಥ ಸಂದರ್ಭವನ್ನು ಯಾಕೆ ತೆಗೆದುಕೊಂಡ್ವಿ ಅಂತಂತಂದರೆ, ಇಲ್ಲಿರ್ತಕ್ಕಂಥ ಪೋಷಕರ ದೊಡ್ಡ ಆಸ್ತಿ ಮಕ್ಕಳು. ಆ ಮಕ್ಕಳು ವಿದ್ಯೆನ ಕಲಿತ ಮೇಲೆ ಮನೆ ಪಕ್ಷ 25 ವರ್ಷ ಆದ್ರೂ ಕೂಡ ತಮ್ಮ ಕಾರಣಕ್ಕೆ ತಾವು ನಿಂತ್ಕೊಳ್ಳೋದ್ರೆ ಏನು ಮಾಡ್ತಾರೆ ಗೊತ್ತಾ? ಪೇರೆಂಟ್ಸ್ನ ಕರ್ಕೊಂಡು ಅಲ್ಲಿ ಹೋಗ್ತಾರೆ. ನನ್ನ ಮಗ PhD ಮಾಡಿದ್ದಾನೆ, ನಾನು ನೋಡ್ತಾ ಇದ್ದೇನೆ, ನನ್ನ ಮಗ PhD ಮಾಡಿದ್ದಾನೆ, ಮಾಸ್ಟರ್ಸ್ ಮಾಡಿದ್ದಾನೆ, ಒಂದು ಕೆಲಸ ಎಲ್ಲ ಕೊಡಿ ಅಂತ ಅಪ್ಪ ಅಮ್ಮಂದರ ಜೊತೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ. ಇಟ್ ಈಸ್ ಎ ಶೇಮ್ಫುಲ್ ಆಕ್ಟ್. ಶೇಮ್ಫುಲ್ ಆಕ್ಟ್ ಅಂತ ಕೆಲಸ ಸಿಗಲೇಬೇಕು ಅಂತೇನಿಲ್ಲ, ಆದರೆ ಅಪ್ಪ ಅಮ್ಮಂದರು 25 ವಯಸ್ಸಿನಲ್ಲಿ ಕೂಡ ಕೈ ಹಿಡಿದು ನಡೆಸಬೇಕು ಅಂತಂದ್ರೆ ಬೇಸರ ಆಗುತ್ತಲ್ವ. ಅದನ್ನೇ ವಿವೇಕಾನಂದ ಹೇಳಿತು, ಎಜುಕೇಶನ್ ಇಸ್ ದಟ್ ವಿಚ್ ವಿಲ್ ಮೇಕ್ ಎ ಪರ್ಸನ್ ಟು ಸ್ಟ್ಯಾಂಡ್ ಆನ್ ಹಿಸ್ ಓನ್. ಹಂಗಾಗಬೇಕು ಅಂದರೆ ಇವತ್ತು ನಮ್ಮ ಹೈಯರ್ ಎಜುಕೇಷನ್ ಏನು ಹೇಳ್ತಾ ಇದೆ, 60-70% ವಿದ್ಯೆನ ಪಡ್ಕೊಡ್ತಿದ್ದಾರೆ. ಎಂಪ್ಲಾಯಬಿಲಿಟಿ ಇಸ್ ವೆರಿ ಲೆಸ್. ಸ್ಕಿಲ್ ಫಾರ್ಮೇಷನ್ ಇನ್ ಅವರ್ ಕಂಟ್ರಿ ಇಸ್ ಸಮ್ವೇರ್ ಅರೌಂಡ್ 3.5 to 4%. ಯಾಕೆ ಹಿಂಗೆ ಆಗ್ತಾ ಇದೆ? Unless and otherwise there is a skill excellence, such person is not going to be placed properly in the society. ಅದಕ್ಕೆ ಕಲಿಯುವ ಸಂದರ್ಭದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ಸ್ವಾತಂತ್ರ್ಯ ಬಂದಾಗ 15-20% ಸಾಕ್ಷರತೆ ಇತ್ತು, ಹೌದಾ? ಕೊನೆಗೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಡಿಗ್ರಿ ಸಿಗೋ ಒಂದು ಸ್ಥಿತಿ ಬಂದಿದೆ. ಹಾಗಿದ್ರೆ ಎಲ್ಲರೂ ಕೂಡ ಡಿಗ್ರಿ ಪಡೆದು ಎಲ್ಲರೂ ಎಜುಕೇಟೆಡ್ಸ್ ಆದದ್ದು ಆದರೆ ಇನ್ ವಾಟ್ ವೇ ಯು ಆರ್ ಗೋಯಿಂಗ್ ಟು ಡಿಸ್ಟಿಂಗ್ವಿಶ್ ಫ್ರಮ್ ಪರ್ಸನ್ ಟು ಪರ್ಸನ್? ವ್ಯಕ್ತಿಯ ಮಧ್ಯದಲ್ಲಿ ಏನು ವಿಶೇಷ ಇದೆ ಅಂತ ಗುರುತಿಸ್ತೀರಿ? ಇವತ್ತು ನಾವು ಎಂಥ ಸೊಸೈಟಿಯಲ್ಲಿ ಬದುಕ್ತಾ ಇದ್ದೀವಿ ಅಂದರೆ, ಡಿಗ್ರಿ ಇದೆಯಾ ಇಲ್ವಾ ಅಂತ ಕೇಳೋ ಸ್ಥಿತಿಯಲ್ಲಿ ಇಲ್ಲ. ನೀನು ಓದಿರ್ತಕ್ಕಂಥ ವಿದ್ಯೆಯಿಂದ ಯಾವತ್ತೇನಾಗಿರ್ತಕ್ಕಂಥ ಕೌಶಲ್ಯತೆ ನಿನ್ನಲ್ಲಿದೆ. ವಾಟ್ ಇಸ್ ದ ಕೈಂಡ್ ಆಫ್ ಸ್ಕಿಲ್ ಆರ್ ದ ರೀಸ್ಕಿಲ್ ವಿಚ್ ಯು ಹ್ಯಾವ್ ಅಕ್ವೈರ್ಡ್ ಔಟ್ ಆಫ್ ಯುವರ್ ಎಜುಕೇಶನ್, ದಟ್ ಈಸ್ ಗೋಯಿಂಗ್ ಟು ಡಿಸ್ಟಿಂಗ್ವಿಶ್ ಫ್ರಮ್ ಪರ್ಸನ್ ಟು ಪರ್ಸನ್ ಇನ್ ಯುವರ್ ದ ಎಜುಕೇಶನ್. ಈ ದೃಷ್ಟಿಯಿಂದ ಶಾಲಾ ಹಂತದಿಂದಲೇ ಕೇವಲ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಥವಾ ಎಕನಾಮಿಕ್ ಸ್ಕೂಲ್ ಹೋದ್ಮೇಲಲ್ಲ, ಶಾಲಾ ಹಂತದಿಂದಲೇ ಅಟ್ಲೀಸ್ಟ್ 40-50% ಆಫ್ ಅವರ್ ಎಜುಕೇಶನ್ ಶುಡ್ ಬಿ ಪ್ರಾಕ್ಟಿಕಲ್. If we inculcate such kind of culture, the skill culture, obviously the time when they go for the higher education, it is going to become quite natural and obvious. ಈ ದೃಷ್ಟಿಯಿಂದಲೂ ಕೂಡ ನಮ್ಮ ಸಂಸ್ಥೆ ಕೆಲಸವನ್ನು ಮಾಡಲಿ. ಬಂದಿರತಕ್ಕಂಥ ಪೋಷಕರು ಈ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ ಅಂತ ಹೇಳಿ ಎಷ್ಟೋ ಜನ ಇವತ್ತಿಗೂ ಕೂಡ ಬಡ ತಾಯಿ ತಂದೆ ಹೇಳಿದ್ದಾರೆ. ಕೂಲಿ ಮಾಡಿ, ಸಾಲ ಮಾಡಿ ಮಕ್ಕಳಿಗೆ ಎಷ್ಟೇ, ಬಹುಶಃ ಕೆಲವ್ರಿಗೆ ಅನ್ನಿಸ್ಬೋದು 20,000 ಫೀಸ್ ಕಟ್ಟಕ್ಕಾಗಲ್ಲ ಅಂತ ಅನ್ನಿಸ್ಬೋದು. ನಿಜವಾಗಿ ಕೂಡ ಇವತ್ತು 20,000 ಫೀಸನ್ನು ಕಟ್ಟಲಿಕ್ಕೆ ಆಗಿರ್ತಕ್ಕಂಥ ಪೋಷಕರಿದ್ದಾರೆ. ಅಂತಹ ಮಕ್ಕಳಿಗೆ ನಿಮ್ಮ ಮಠದ ಶಾಲೆಗಳು ಇದ್ದೇ ಇದ್ದಾವೆ. ಆದರೆ ಅವ್ರ ಮನೆಯ ಭಾಗದಲ್ಲಿ ಅವರಿಗೆ ಎಜುಕೇಷನ್ ಸಿಗಬೇಕು ಅಂದರೆ ಏನು ಮಾಡಬೇಕು? ಕಾರಣ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್.
that gives us a respect, that gives us the confidence, that gives the courage, that gives the ಪ್ಲೇಸ್ಮೆಂಟ್ ಇನ್ ದ ಸೊಸೈಟಿ. ಎಲ್ಲವೂ ಕೂಡ ಎಜುಕೇಷನ್ ಸಿಗುತ್ತೆ ಅನ್ನೋದಾದ್ರೆ ಎಜುಕೇಷನ್ ಯಾರು ಕೂಡ ಮರಿಬಾರ್ದು. ಅದಕ್ಕೆ ಪೋಷಕರಿಗೆ ಬಂದಿರತಕ್ಕಂಥ ನೀವುಗಳು ಎಷ್ಟೇ ಕಷ್ಟ ಆದ್ರೂ ಕೂಡ ಅಂಥ ಸಮಸ್ಯೆ ಇಲ್ಲ ಆದ್ರೂ ಕೂಡ ಎಷ್ಟೇ ಕಷ್ಟ ಆದ್ರೂ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಗಳಿಗೆ ಉತ್ತಮವಾದ ಎಜುಕೇಷನನ್ನು ಕೊಡಿಸ್ತಾರೆ ಹೋಗೋದೇ ಆದರೆ ನಾವು ಪ್ರಾರಂಭದ ಹಂತದಲ್ಲಿ ಒಂದು ಗಿಡ ಹಾಕಿದರೆ 1 ವರ್ಷ 2 ವರ್ಷ ಮಕ್ಕಳ ಗಿಡಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ 3-4 ವರ್ಷ ಆದಮೇಲೆ ಒಳ್ಳೆ ನೀರು, ಒಳ್ಳೆ ಗೊಬ್ಬರ, ಒಳ್ಳೆ ಗಾಳಿಯನ್ನು ಕೊಟ್ಟರೆ, ಒಳ್ಳೆ ಬೆಳಕನ್ನು ಕೊಟ್ಟರೆ ಇಟ್ಸ್ ಆಫ್ ನೋ ಯೂಸ್. ಗಿಡವನ್ನು ಹಾಕಿದ ಪ್ರಾರಂಭದಲ್ಲೇ ಅದಕ್ಕೆ ಗೊಬ್ಬರ ನೀರನ್ನು ಕೊಟ್ಟದ್ದೇ ಆದರೆ ವಿದಿನ್ 3-4 years ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ವೆಲ್ ಗ್ರೋತ್ ಟ್ರೀ. ಅದೇ ರೀತಿಯಲ್ಲಿ ಮಕ್ಕಳಿಗೆ ಪ್ರಾರಂಭಿಕ ಹಂತದ ವಿದ್ಯೆ, ಪ್ರಾರಂಭಿಕ ಹಂತದ ಪ್ರೀತಿ, ಪ್ರಾರಂಭಿಕ ಹಂತದ ಒಂದು ಪರಿಸರ ಇದೆಷ್ಟು ಒಳ್ಳೆಯದನ್ನು ಕೊಡ್ತೇವೋ ಗಿಡ ಚಂದ ಬೆಳೆಯುವ ರೀತಿಯಲ್ಲಿ ಮಕ್ಕಳು ಕೂಡ ಬೆಳೀತವೆ. ಆಗ ತಮ್ಮ ಹಿಂದಿನ ಹಳೆಯ ಬಡತನದ ದಾರಿದ್ರ್ಯದ ಪರಂಪರೆಯಿಂದ ಕಳಿಸಿಕೊಂಡು ಮನೆಯನ್ನು ಬೆಳಗಲಿಕ್ಕೆ ಸಾಧ್ಯ ಆಗುತ್ತೆ. ಮನೆ ಬೆಳಗಿದ ಮಕ್ಕಳು ಅಂತಹ ಸಂಸಾರ ಇದ್ದದ್ದೇ ಆದರೆ ದೇಶ ಸಹಜವಾಗಿಯೇ ಬೆಳಗಿರುತ್ತದೆ. ಒಮ್ಮೆ ನಿಮಗೆ ಗೊತ್ತಲ್ವಾ, ಅಬ್ರಹಾಂ ಲಿಂಕನ್ ಎಷ್ಟು ಕಷ್ಟ ಬಿದ್ದು ಓದಿದ, ಎಂತಹ ಬಡತನ ಇತ್ತು, ಎಷ್ಟು ಹೋರಾಟ ಮಾಡಿದ, ಬದುಕಿನಲ್ಲಿ ದೊಡ್ಡ ಆಸೆಯನ್ನು ಇಟ್ಕೊಂಡು 22ನೇ ವಯಸ್ಸಿನಲ್ಲಿ ದೊಡ್ಡವನಾಗಬೇಕು ಅಂತ ಪ್ರಯತ್ನ ಪಟ್ಟು ಬಡತನದ ಮಧ್ಯದಲ್ಲಿ ಕೂಡ ಆ ದೇಶದ ಅಮೆರಿಕ ದೇಶದ ಅಧ್ಯಕ್ಷನಾಗಿ ಹೊರಹೊಮ್ಮಿದ ಸಂದರ್ಭದಲ್ಲಿ ಮೊದಲ ಕಾಂಗ್ರೆಸ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಸ್ಪೀಚ್ ಮಾಡಲಿಕ್ಕೆ ಅಂತ ಕ್ಯಾಪಿಟಲ್ ಹಿಲ್ಸ್ನಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಮುಂದಿನವರೆಲ್ಲ ವಿಮಾನಕ್ಕೆ ಕೊಡ್ತಿದ್ರಲ್ಲ, ಒಬ್ಬ ಅಬ್ರಹಾಂ ಲಿಂಕನ್ ಮೊದಲು ಸ್ಪೀಚ್ ಮಾಡಲಿಕ್ಕೆ ಅಂತ ಮೇಲೆ ಬರಬೇಕಾದ್ರೆ ಮುಂದಿನವರು ಯಾರೋ ಹೇಳಿದ್ದಂತೆ. ಏನು ಹೇಳಿದ್ದಂತೆ? ಮಿಸ್ಟರ್ ಲಿಂಕನ್, ಅವ್ನು ಹೇಳಿದ್ದು, ಮಿಸ್ಟರ್ ಲಿಂಕನ್, ಯು ಶುಡ್ ನಾಟ್ ಫರ್ಗೆಟ್ ದಟ್ ಯು ಆರ್ ಎ ಸನ್ ಆಫ್ ಕಾರ್ನರ್ ಅಂತ ಹೇಳಿದಂತೆ. ಅರ್ಥ ಆಯ್ತು? ನೀನು ಮರಿಬಾರ್ದು, ನೀನು ಚಪ್ಪಲಿ ಹೊಲಿತಕ್ಕಂಥ ಚಮ್ಮಾರನ ಮಗ ಅಂತ ಶುಭ ಗಳಿಗೆಯಲ್ಲಿ ಈ ಮಾತನ್ನ ಹೇಳಿದ. ನಮ್ಗೆ ಯಾರಿಗಾದ್ರೂ ಹೇಳಿದ ಅಧಿಕಾರಿಯವರು ಏನು ಮಾಡ್ತಿದ್ವಿ? ಏನೇನೋ ಮಾಡಿಬಿಡ್ತಾ ಇದ್ವಿ. ಲಿಂಕನ್ ಬಹಳ ಕಷ್ಟ ಅನುಭವಿಸಿದವರು. 22ನೇ ವಯಸ್ಸಿಂದ 40-45ನೇ ವಯಸ್ಸಿನಲ್ಲಿ ಅವನು ಅಧ್ಯಕ್ಷನಾಗುವ ಕಾಲಕ್ಕೆ ಅದೆಷ್ಟು ನೋವುಗಳನ್ನು, ಹೆಂಡತಿಯ ಸಾವನ್ನು, ಸೋಲಿನ ಸರಮಾಲೆಗಳನ್ನ ಅನುಭವಿಸಿದ ಅಂತಂದ್ರೆ ಇದ್ಯಾವುದು ಕೂಡ ಹೊಸದಾಗಿರಲಿಲ್ಲ. ಆ ಮನುಷ್ಯ ಅಂತ ಹೇಳಿದಾಗ ಮರಿಬೇಡ, ನೀನು ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಐ ವಿಶ್ ಟು ರಿಮೆಂಬರ್ ಯು, ಐ ವಿಶ್ ಟು ರಿಮೈಂಡ್ ಯು ದಟ್ ಯು ಆರ್ ಎ ಸನ್ ಆಫ್ ಕಾಪ್ಟರ್. ಇನ್ನೊಂದು 2 ಸ್ಟೆಪ್ ಇತ್ತು ಹತ್ತಲಿಲ್ಲ ಅಂತ ಕೆಳಗಡೆ ಹಿಡಿದು ಹೇಳಿದ ಮನುಷ್ಯನ ಹತ್ರ ಹೋಗಿ ಹೇಳಿದಂತೆ, ಮಹಾಶಯರೇ, ಹೌದು ನನ್ನಪ್ಪ ಬಡವ ಇದ್ದ, ನನ್ನಪ್ಪ ಚಪ್ಪಲಿ ಹೊಲಿತಾ ಇದ್ದ, ನಮ್ಮಪ್ಪ ಹೊಡೆದ ಚಪ್ಪಲಿ ಹೊಡೆದ ದುಡ್ಡಿನಿಂದ ಮಾಡಿದ ಬೂಟ್ಗಳಿಂದ ಬಂದಂಥ ಹಣದಿಂದ ನನಗೆ ಎಜುಕೇಷನ್ ಖಂಡಿತ ಸಿಕ್ತು. ನನಗೆ ಎಜುಕೇಷನ್ ಸಿಕ್ಕಿ ಇವತ್ತು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರೆ ತಂದು ಈ ಮಟ್ಟಕ್ಕೆ ನಿಲ್ಲಿಸಿದೆ. ಇಂತಹ ಸಂದರ್ಭದಲ್ಲಿ ನನ್ನ ಅಪ್ಪನನ್ನು ನೆನೆಸ್ಕೊಳ್ಬೇಕಾಗಿತ್ತು, ಸ್ವಲ್ಪ ಮರ್ತಿದ್ದೆ. ನನ್ನ ಅಪ್ಪನ ಮತ್ತು ನನಗೆ ವಿದ್ಯೆಗಳನ್ನು ಕೊಟ್ಟಿದ್ದ ಕಸುಬನ್ನು ನೆನೆಸ್ಕೊಳ್ಬೇಕಾಯ್ತು, ಅದನ್ನು ಕೂಡ ಮಾಡ್ತಿದ್ದೆ. ಈ ಕ್ಷಣದಲ್ಲಿ ನೀವು ನೆನಪು ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ನನಗೆ ಗೊತ್ತು, ಈ ದೇಶದಲ್ಲಿ ನಿಮ್ಮ ಹಾದಿಯಾಗಿ ನೀವುಗಳನ್ನು ಹಾಕೊಂಡಿರ್ತಕ್ಕಂಥ ಬೂಟುಗಳನ್ನು ಹೊಲಕೊಟ್ಟಂಥ ಕಲೆ ಮತ್ತು ಕೌಶಲ್ಯತೆ ನನ್ನ ಅಪ್ಪನದು. ಈ ಹೊತ್ತಿನಲ್ಲಿ ನನ್ನ ಅಪ್ಪನನ್ನ, ನನ್ನ ಮನೆತನದ ಕೌಶಲ್ಯತೆಯನ್ನು ನೆನಪು ಮಾಡ್ತಾ ಇದೆ ಅಂತಂದರೆ ನೀವು ಹಾಕಿರೋದು ಕೂಡ ನನ್ನ ಅಪ್ಪನದೇನೆ. ಈಸ್ ದೇರ್ ಎನಿ ಪ್ರಾಬ್ಲಮ್ ವಿತ್ ಯುವರ್ ಬೂಟ್ ವಿಚ್ ಈಸ್ ಪ್ರಿಪೇರ್ಡ್ ಬೈ ಮೈ ಫಾದರ್? ಒಂದು ವೇಳೆ ಏನಾದ್ರು ಇದ್ದರೆ ಹೇಳಿ, ಅದನ್ನು ಸರಿ ಮಾಡಿಕೊಟ್ಟು ನಾನು ಹೋಗ್ಬಿಟ್ಟು ನನಗೆ ನಮ್ಮಪ್ಪ ನನಗೂ ಕೂಡ ಕೆಲಸ ಹೇಳ್ಕೊಟ್ಟಿದ್ದಾನೆ ಅಂತ. ಯಾಕೆ ಮಾತಿನಲ್ಲಿ ಹೇಳಿದೆ ಅಂತಂದರೆ, ಯಾವುದೋ ಒಂದು ಕಾಲದಲ್ಲಿ ಬಡತನ ಇರ್ಬೋದು, ಯಾವುದೋ ಒಂದು ಕಾಲದಲ್ಲಿ ಅವಮಾನಗಳಾಗಿರ್ಬೋದು. ಅವಮಾನಿಸುವ ಸಂದರ್ಭದಲ್ಲಿ ಕೂಡ ನಾವು ತಿರುಗಿ ಬೀಳದೇನೆ ನಮ್ಮ ಕ್ರಿಯೆಗಳ ಮುಖಾಂತರ, ನಮ್ಮ ಸಂಸ್ಕೃತಿ ಮುಖಾಂತರ ನಿಂದಕರ ಮಾತುಗಳಿಗೆ ನಮ್ಮ ನಡೆನುಡಿಗಳಿಂದ ಉತ್ತರವನ್ನು ಕೊಡಬೇಕೆ ಹೊರತು ಅಳ್ತಾ ಕೂತ್ಕೊಳ್ಳೋದ್ರಿಂದ ಏನು ಕೂಡ ಉಪಯೋಗ ಇಲ್ಲ. ಈ ಜಗತ್ತು ಅಳೋರ್ನ ಯಾರು ಕೂಡ ತಿರುಗಿ ನೋಡೋದಿಲ್ಲ. ಅದಕ್ಕೆ ಶಕ್ತಿವಂತರಾಗಲಿಕ್ಕೆ ಇರ್ತಕ್ಕಂಥದ್ದು ಒಂದೇ ಒಂದು ಮಾರ್ಗ, ಖಂಡಿತ ಹಣ ಅಲ್ಲ. ಹಣವನ್ನು ಗೌರವಿಸುವ ಸಮಾಜ ಆಗಲೇ ಹೋಗಿ ಆಯಿತು. ನಾವು ವಿ ಹ್ಯಾವ್ ಎಂಟರ್ಡ್ ಇನ್ ಟು ದ ನಾಲೆಡ್ಜ್ ಸೊಸೈಟಿ. ಮನಿ ಈಸ್ ನಾಟ್ ಗೋಯಿಂಗ್ ಟು ಬಿ ರೆಸ್ಪೆಕ್ಟೆಡ್ ಸೊ ಮಚ್. ನಾಟ್ ದಟ್ ಮನಿ ಇಸ್ ನಾಟ್ ನೀಡ್. ದುಡ್ಡು ಬೇಡ ಅಂತ, ದುಡ್ಡು ಖಂಡಿತ ಬೇಕು. ಆದರೆ ದುಡ್ಡಿನಿಂದ ವ್ಯಕ್ತಿ ಬಹಳ ದೊಡ್ಡವಂತ ಹೇಳಿಸ್ಕೊಳ್ತಕ್ಕಂಥ ಒಂದು ಕಾಲ ಇತ್ತು, ಅದು ಪಕ್ಕಕ್ಕೆ ಹೋಗಿ ಆಯಿತು. ಈಗ ವಿ ಹ್ಯಾವ್ ಎಂಟರ್ಡ್ ಇನ್ ಟು ಸಚ್ ಎ ಸೊಸೈಟಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಲರ್ನಿಂಗ್, ಎಂತೆಂಥ ಕಾಲದಲ್ಲಿ ನಾವು ದುಡ್ಡೇ ದೊಡ್ಡಪ್ಪ ಅಂತ ಹೇಳೋದಲ್ಲ. ನಿಜವಾಗಿ ಕೂಡ ನಮ್ಮ ಹಿರಿಯರಿಂದ ಹೇಳ್ತಿದ್ರೆ ಅದು ವಾಪಸ್ ಬಂದಿದೆ. ಯಾವುದದು? ವಿದ್ಯೆ, ಅವರಪ್ಪ. ಆಗ
ಹಾಗಾಗಿ ವಿದ್ಯೆಯನ್ನು ಎಲ್ಲರಿಗೂ ಕೂಡ ಕಲಿಸೋಣ. ಅಂತಹ ವಿದ್ಯಾಕ್ಷೇತ್ರಕ್ಕೆ ನೀವು ಕೂಡ ಕಾಲಿಟ್ಟಿದ್ದ ಸಂಸ್ಥೆಯನ್ನು ಕಟ್ಟಿದ್ದನ್ನು ತುಂಬ ಸಂತೋಷ ಇದೆ. ಶ್ರೀಮಠದ ಆಶೀರ್ವಾದ ಸದಾ ನಮ್ಮ ದಿವ್ಯಾ ಹಾಗೂ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಹೆಣ್ಣುಮಗಳು ಶ್ರೀಮಠದ ಸದ್ಭಕ್ತಿ ಆಗಿರೋದ್ರಿಂದ ಆಕೆಗೆ ಸಂಸ್ಕಾರ ಇರೋದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ಶ್ರೀಮಠ ಸದಾ ನಿಮ್ಮ ಜೊತೆಯಲ್ಲಿರ್ತದೆ. ಕೇವಲ ನರೇಂದ್ರ ಬಾಬು ಜೊತೆ ಅಷ್ಟೇ ಅಲ್ಲ, ಯಾರೇ ಆದರೂ ಕೂಡ ವಿದ್ಯಾಸಂಸ್ಥೆಗೆ ವಿದ್ಯಾಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವ ಕಾಯಕದಲ್ಲಿ ನೀವೆಲ್ಲರೂ ಕೂಡ ಮುಂದೆ ಬಂದದ್ದಾದರೆ ನೀವು ಇರೋ ಜಾಗದಲ್ಲಿ ನಿಮಗೇನೇ ಸಹಕಾರವನ್ನು ಕೊಟ್ಟು ಅದು ಕೂಡ ಮಠದ ಶಾಲೆ ಅಂತಲೇ ಭಾವಿಸಿ ನೀವೇ ಆಡಳಿತ ಮಾಡುವ ಹಾಗೆ ನಾವು ಸಪೋರ್ಟ್ ಖಂಡಿತ ಮಾಡ್ತೇವೆ. ಅಂತಹವರ ಸಂಖ್ಯೆ ಜಾಸ್ತಿಯಾಗಿ ನೀವು ಮಾಡಿರ್ತಕ್ಕಂಥ ಈ ಸಂಸ್ಥೆ ಎಲ್ಲ ರೀತಿಯಲ್ಲಿ ಕೂಡ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ಅಪ್ಪ ಅಮ್ಮಂದರಿಗೆ ಹೋಗಿರ್ತಕ್ಕಂಥ ರೆಸ್ಪೆಕ್ಟನ್ನು ಗಳಿಸಿಕೊಟ್ಟು ಸ್ವಾಭಿಮಾನಯುಕ್ತರಾಗಿ ನಾವು ಭಾರತವನ್ನು ಕಟ್ಟುವ ಕೈಂಕರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗೋಣ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದು ಪ್ರಕಾಶ್ ಅವರನ್ನು, ರಾಮಚಂದ್ರ ಅವರನ್ನು, ಶ್ರೀಮಠದ ಎಲ್ಲ ಸದ್ಭಕ್ತರುಗಳನ್ನು ಈ ವೇದಿಕೆಯಲ್ಲಿ ನೋಡಲಿಕ್ಕೆ ಅವಕಾಶ ಆಗಲಿಕ್ಕೆ ತುಂಬ ಸಂತೋಷ ಇದೆ. ಮುಂದೊಂದು ದಿನ ಒಂದು ಸತ್ಸಂಗದ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಜಾಗ ಇದಾಗಿದೆ ಅಂತ ಹೇಳಿ ಕೇಳಿ ಶಾಲೆಯ ಹೆಸರೇನು? ಮೊದಲನೇ ಒಂದು ಇನ್ಸ್ಟಿಟ್ಯೂಷನ್ ಆದಿತ್ಯ ಅಂದ್ರೇನು? ಸೂರ್ಯ ಅಂದ್ರೇನು? ಬೆಳಕನ್ನು ಕೊಡ್ತಕ್ಕಂಥ. ಬೆಳಕನ್ನು ಕೊಡೋದಂದ್ರೆ ಕೇವಲ ಬೆಳಕಲ್ಲ, ಅದು ನಮ್ಮ ಜೀವ. ಹೌದಲ್ಲ? ಸೂರ್ಯನಿಗೆ ಊಟ ಕೊಡ್ತಾ ಇಲ್ಲ ಅಂತ ಯಾರು ಭಾವಿಸ್ಲಿಕ್ಕೆ ಹೋಗ್ಬಿಡಿ. ಸೂರ್ಯನ ಊಟ ತಂದು ಕೊಟ್ಬಿಡ್ತಾನ ಅಂತ. ಬೆಳಕಿಲ್ಲದೆ ಒಂದಿನ ಇರಿ, ಗೊತ್ತಾಗುತ್ತೆ. ಸೂರ್ಯ ಇರದೆ ಒಂದಿನ ಇರಿ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುತ್ತೆ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಫೋರ್ಸ್ ಇಲ್ಲ ಅಂತಂದ್ರೆ ಭೂಮಿನೇ ಇಲ್ಲ. ಹಾಗಾಗಿ ಆದಿತ್ಯನ ಬೆಳಕು ಕೇವಲ ಬೆಳಕಲ್ಲ, ಅದು ನಮ್ಮ ಜೀವ, ಅದು ನಮ್ಮ ಆಹಾರ, ಅದು ನಮ್ಮ ಸತ್ವ, ಅದು ನಮ್ಮ ಬುದ್ಧಿ, ಅದು ನಮ್ಮ ಮನಸ್ಸು, ಎಲ್ಲವೂ ಕೂಡ ಸೂರ್ಯ ಆಗಿರೋದ್ರಿಂದ ಇಲ್ಲಿ ತಯಾರಾಗ್ತಕ್ಕಂಥ ಮಕ್ಕಳು ಸೂರ್ಯನ ರೀತಿಯಲ್ಲಿ ಕಂಗೊಳಿಸಲಿ. ಅಂತಹ ಕಂಗೊಳಿಸಿ ತಾಯಿ ಭಾರತಿಯನ್ನು, ಜಗತ್ತನ್ನು ಬೆಳಗುವ ಮಕ್ಕಳಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀರಾಮ್.